ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎ ವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಆಫ್ಟರ್ನೂನ್ ರೊಟೀನ್ ನಂದು ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಅದು ವರ್ಕ್ ಮಾಡ್ಕೊಳ್ತಾನೆ ನಾನು ಈ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ನೇರಳೆ ಹಣ್ಣನ್ನ ತಂದಿಟ್ಟು ತುಂಬ ದಿನ ಆಗಿತ್ತು. ನಮ್ಮ ಊರ ಕಡೆ ಎಲ್ಲ ಫ್ರೀಯಾಗಿ ತಿಂತೀವಿ. ಅದು ಕೂಡ ತುಂಬ ಸ್ವೀಟ್ ಆಗಿರೋವಂಥದ್ದು. ಇದು ಕಪ್ಪಾಗಿ ಹಣ್ಣಾಗಿರೋ ಥರ ಕಾಣಿಸುತ್ತೆ, ಬಟ್ ಇದು ಹಣ್ಣು ಕೂಡ ಆಗಿಲ್ಲ. ಫುಲ್ಲು ಒಳಗಡೆ ಕಾಯಿ ಇದೆ, ತಿನ್ನೋದಕ್ಕೆ ಕಸರೆ ಅನಿಸುತ್ತೆ. ಬಟ್ ದುಡ್ಡು ಕೊಟ್ಟು ತಿನ್ನಬೇಕಲ್ಲ ಅನ್ನೋದೊಂದೇ ಬೇಜಾರು. ಯಾಕಂದರೆ ಊರ ಕಡೆ ತುಂಬ ಫ್ರೀಯಾಗಿ ಸಿಗುತ್ತೆ. ಅದಕ್ಕೆ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ತಿನ್ನೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ಬೇಗ ವರ್ಕಿಗೆ ಕೂರಬೇಕಾಗಿರೋದ್ರಿಂದ ಪಟ ಪಟ ಅನ್ನಕ್ಕಿಟ್ಬಿಟ್ಟು ಅದಾದಮೇಲೆ ಈಸಿಯಾಗಿ ಏನಾದರೂ ಅಡುಗೆ ಮಾಡ್ಕೋಬೇಕಾಗಿತ್ತು. ಒಬ್ಬಳೇ ಇದ್ದಿದ್ದರೆ ಏನಾದರೂ ಮಾಡ್ಕೊಂಡು ತಿನ್ಬೋದಿತ್ತು, ಬಟ್ ಹಸ್ಬೆಂಡ್ ಇದ್ದರು ಇವತ್ತು ಮನೆಯಲ್ಲೇ. ಹಾಗಾಗಿ ಇವತ್ತು ಅಡುಗೆನ ಮಾಡ್ಕೊಳ್ಳೇಬೇಕಾಗಿತ್ತು. ಫಸ್ಟು ಅನ್ನಕ್ಕಿಟ್ಟೆ. ಅದಾದಮೇಲೆ ಮಾವಿನಕಾಯಿಗೆ ಸಂಬಂಧಪಟ್ಟಾಗೆ ಏನಾದ್ರು ಮಾಡ್ಕೊಳ್ಬೇಕು ಅಂತ ಇದ್ಕೊಂಡಿದ್ದೆ. ಬಟ್ ಸ್ವಲ್ಪ ಪಾತ್ರೆ ಕೂಡ ಇತ್ತು, ಪಾತ್ರೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಬೆಳಗ್ಗೆ ತಿಂಡಿ ತಿಂದಾದಮೇಲೆ. ಹಾಗೆ ಪಾತ್ರೆನೂ ತೊಳ್ಕೊಂಡು ಅದಾದಮೇಲೆ ಒಂದು ರಾ ಮ್ಯಾಂಗೋ ಅಂದರೆ ಮಾವಿನಕಾಯಿ ಬರುತ್ತಲ್ಲ ಅದನ್ನು ತೊಗೊಂಡು ಅದರಿಂದ ಹಸಿನ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡ್ಕೊಳ್ಳೋದು ತುಂಬ ಈಸಿ. ಮಾವಿನಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಆ ಸ್ಲೈಸ್ನ ಒಳಗಡೆ ಸ್ಲೈಸ್ ಮಾತ್ರ ಕಟ್ ಮಾಡ್ಕೊಂಡು ಎಷ್ಟು ಉಳಿಬೇಕು ಅಷ್ಟು ನೋಡಿಕೊಂಡು ಅದಕ್ಕೆ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಒಂದು ಮಿಕ್ಸಿ ಜಾರಿಗೆ, ಹಾಗೆ ಕಾಯಿನ ತುರಿದ್ಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನ ಮಾತ್ರ ನೀವು ಚೆನ್ನಾಗಿ ರುಬ್ಕೊಂಡ್ರಾಗತ್ತೆ. ಮಾವಿನಕಾಯಿ ಹಸಿಗೊಜ್ಜು ರುಬ್ಕೊಂಡಾದಮೇಲೆ ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಹಾಗೆ ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಂದು ಒಗ್ಗರಣೆ ರೆಡಿ ಮಾಡಿಕೊಂಡು ನಾವೇನು ಹಸಿಗೊಜ್ಜು ಮಾಡ್ಕೊಂಡಿದ್ವಲ್ವ ಮಾವಿನ ಹಣ್ಣಿಂದು ಕಾಯ್ದು ಅದನ್ನು ಹಾಕಿದ್ರೆ ಆಯಿತು ಅಷ್ಟೇ. ಅದನ್ನೇನು ಬೇಯಿಸಿ ಮಾಡಬೇಕು, ಬೇಯಿಸ್ಬೇಕು ಅನ್ನೋದಿಲ್ಲ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಇನ್ನು ಹಪ್ಪಳ ತಿನ್ನಬೇಕು, ಬಟ್ ಡೀಪ್ ಆಯಿಲಲ್ಲಿ ನನಗೆ ಕರೆದಿರೋದು ಬೇಡ ಅನ್ನೋದಾದರೆ ಯಾವುದಾದ್ರೂ ಹಪ್ಪಳ ತೊಗೊಂಡು ಅದಕ್ಕೆ ಎಣ್ಣೆನ ಸ್ವಲ್ಪ ಕೈಗೆ ಸವರ್ಕೊಂಡು ಅದಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ದೋಸೆ ತವದ ಮೇಲೆ ನೀವು ಬಿಸಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ದೋಸೆ ನಾವು ಕರೆದಾಗ ಯಾವ ಥರ ಬರುತ್ತಲ್ಲ ಸೇಮ್ ಅದೇ ಥರನೇ ಬರುತ್ತೆ. ಸೊ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಬಿಸಿ ಬಿಸಿ ಅನ್ನ, ಹಾಗೆ ಮಾವಿನಕಾಯಿ ತಂಬುಳಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಮಾವಿನ ಹಣ್ಣು ತಂದಿದ್ದಿತ್ತು ಅದನ್ನು ಕೂಡ ತೊಗೊಂಡೆ, ಹಾಗೆ ಹಪ್ಪಳ. ಇದಿಷ್ಟು ಕೂಡ ಇವತ್ತಿನ ಮಧ್ಯಾಹ್ನದ ಅಡುಗೆ ಆಗಿತ್ತು. ಅದಾದಮೇಲೆ ಮತ್ತೆ ಲಾಗಿನ್ ಆಗಿಬಿಟ್ಟು ಸಂಜೆ 5:30 ತನಕ ನನ್ನ ವರ್ಕ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಾದಮೇಲೆ ನೈಟ್ ಊಟಕ್ಕೆ ಮಾವಿನಕಾಯಿ ಹಣ್ಣು ತಂದಿದ್ದು ತುಂಬ ಜಾಸ್ತಿನೇ ಇತ್ತು. ನೀವು ನೋಡ್ತಿರ್ಬೋದು, ಈ ಮಾವಿನ ಹಣ್ಣು ಬಂದುಬಿಟ್ಟು ಸಿಂಧೂರ್ ಮಾವಿನ ಹಣ್ಣು ಅಂತ ಹೇಳ್ಬಿಟ್ಟು ತುಂಬ ಕಮ್ಮಿ ರೇಟಿಗೆ ಸಿಗ್ತಾಯಿದೆ. ಬಟ್ ಸ್ವೀಟ್ ಮಾತ್ರ ನ್ಯಾಚುರಲ್ ಸ್ವೀಟು ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ. ಮಿನಿಮಮ್ ಅಂದರೂ ನಾವು ಒಂದು ವಾರದಲ್ಲಿ ಈ ಹಣ್ಣನ್ನು ಒಂದು 2-3 kg ತಿಂತಾಯಿದ್ದೀವಿ, ಅಷ್ಟು ಸ್ವೀಟಾಗಿದೆ ನ್ಯಾಚುರಲ್ ಆಗಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಇದನ್ನು ಮಾವಿನ ಹಣ್ಣಿನ ಶೇಖರಣೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಾವಿನ ಹಣ್ಣನ್ನ ಕ್ಲೀನಾಗಿ ತೆಗೆದುಬಿಟ್ಟು ಮೂತಿ ತೆಗೆದ್ಮೇಲೆ ಸೊನ್ನೆ ಎಲ್ಲ ಹೋಗುತ್ತೆ. ಅದಾದಮೇಲೆ ವಾಶ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪ್ರೆಸ್ ಮಾಡಿಕೊಂಡು ಎಲ್ಲ ಗೀವ್ಚ್ಕೊಂಡು ಕ್ಲೀನಾಗಿ ನಾನು ರಸ ಬಿಡಿಸ್ಕೊಂಡಿದ್ದೀನಿ ಸಿಪ್ಪೆಯಿಂದ. ಅದಾದಮೇಲೆ ಮಾವಿನಕಾಯಿದು ಏನು ಇದನ್ನ ತಗೊಂಡಿದ್ನಲ್ಲ ಅದನ್ನು ಕೂಡ ನಾನು ಚಾಕುಲೇನು ಉಪಯೋಗಿಸಿಲ್ಲ, ಬರೀ ಕೈಯಲ್ಲೇ ಗೀವ್ಚ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟು ಇದನ್ನು ಮಾಡೋದು ಕೂಡ ತುಂಬ ಈಸಿ. ಒಂದೆರಡು ಹಸಿಮೆಣಸು, ನೀವು ಒಣಮೆಣಸು ಬೇಕಾದರೂ ತೊಗೊಳ್ಬೋದು, ಸ್ವಲ್ಪ ಜೀರಿಗೆ, ಸಾಸಿವೆ, ಬೆಲ್ಲ ಬೇಕಾಗತ್ತೆ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸು, ಒಣಮೆಣಸಾದರೂ ತೊಗೋಬೋದು, ಹಸಿಮೆಣಸಾದರೂ ತೊಗೋಬೋದು, ಸ್ವಲ್ಪ ಉಪ್ಪು ಬೇಕಾಗತ್ತೆ, ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ಅದ್ರ ಜೊತೆಗೆ ಆವಾಗಲೇ ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಗೀಂಚ್ಕೊಂಡಿರೋಂಥ ಮಾವಿನ ಹಣ್ಣು ಬೇಕಾಗತ್ತೆ. ತುಂಬ ಸ್ವೀಟಾಗಿದ್ದರೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಹುಳಿ ಸ್ವಲ್ಪ ಏನಾದ್ರು ಅಂಶ ಇತ್ತು ಅಂತಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ಇನ್ನೊಂದು ಕಡೆ ನಾನೊಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ಹಸಿಮೆಣಸಿಕಾಯಿ ಅಥವಾ ಒಣಮೆಣಸಿಕಾಯಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಅದಾದಮೇಲೆ ಆವಾಗಲೇ ಗೀಚ್ಕೊಂಡಿರೋಂಥ ಮಾವಿನ ಹಣ್ಣಿನ ಇದನ್ನು ಹಾಕ್ಕೊಂಡು ಮಿಶ್ರಣ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ನೀವು ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಮಾತ್ರ ಅಷ್ಟೇ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು, ಸ್ವಲ್ಪ ಉಪ್ಪು ಹಾಕಬೇಕು, ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಹಾಕಿಬಿಟ್ಟು ಒಂದು ಲಿಡ್ನ ಮುಚ್ಚಿಬಿಟ್ಟು ಒಂದ್ಸರಿ ಮಿಕ್ಸಪ್ ಮಾಡಿ ಅದಾದಮೇಲೆ ನೀವು ಲಿಡ್ನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ.
ಸಖತ್ತಾಗಿರೋ ಶ್ರೀಕರಣೆ ರೆಡಿ ಆಗುತ್ತೆ. ಅದಾದ ಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಬೇಕು ಅಂತ ಹೇಳಿ ನಾನು ಆಲೂಗಡ್ಡೆ ಮತ್ತು ಬಸಳೆ ಸೊಪ್ಪನ್ನ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳ್ತಿದ್ದೀನಿ. ಬಸಳೆ ಸೊಪ್ಪಿಗೆ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಆಲೂಗಡ್ಡೆ, 1 ಕಟ್ಟಷ್ಟು ಬಸಳೆ ಸೊಪ್ಪು. ಸೊ ನಾನಿವಾಗ ಒಂದು ಕುಕ್ಕರಿಗೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಿರೋ ಐಟಮ್ಸ್ ಅಂದರೆ ಬಸಳೆ ಸೊಪ್ಪು ಸ್ವಲ್ಪ, ಹಾಗೆ ಆಲೂಗೆಡ್ಡೆ, ಹೆಸರುಬೇಳೆ, ಹಾಗೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಅದಕ್ಕೆ ಅವಶ್ಯಕತೆ ಎಷ್ಟಿದೆ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು, ಇದಕ್ಕೇ ಸ್ವಲ್ಪ ಅರಿಶಿನನೂ ಕೂಡ ಆ್ಯಡ್ ಮಾಡಿಬಿಟ್ಟು ನಾನು ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟು ಬೇಯಲಿಕ್ಕಿಟ್ಟೆ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಕಾಯಿ ತುರಿ, ಹಾಗೆ 1/4 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಸಾಲೆನ ರುಬ್ಕೊಂಡಾಯಿತು. ತರಕಾರಿ ಕೂಡ 4 ವಿಷಿಲ್ ಹೊಡೆಸಿ ಅದಾದಮೇಲೆ ಅನ್ನಕ್ಕೆ ಇಟ್ಕೊಂಡು, ಅದಾದಮೇಲೆ ತಣ್ಣಗೆ ವಿಷಿಲೆಲ್ಲ ಹೋದ್ಮೇಲೆ ಖಾರ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನಾನು ಕುದ್ಲಿಕ್ಕೆ ಇಟ್ಕೊಂಡೆ. ಅದಾದಮೇಲೆ ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಈ ಪ್ರಾಡಕ್ಟ್ ಬಂದುಬಿಟ್ಟು ನೈಫ್ ಶಾರ್ಪರ್ ಅಂತ ಹೇಳಿಬಿಟ್ಟು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗೆ ಎಷ್ಟು ವರ್ಸ್ಟಾಗಿರೋ ಚಾಕುನೂ ಕೂಡ ತುಂಬ ಈಸಿಯಾಗಿ ಶಾರ್ಪ್ ಮಾಡ್ಬೋದು. ಇದು ನೋಡೋದಕ್ಕೆ ನೋಡಿರಿ ಎಷ್ಟು ಸಿಂಪಲ್ ಆಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಮೀಶೋದಲ್ಲಿ ತರಿಸ್ಕೊಂಡಿರೋಂಥದ್ದು ಮತ್ತು ರೀಸನಬಲ್ ಪ್ರೈಸಿಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಂದು ಏನಿದೆ ನೈಫ್ಗಳು ತುಂಬಾ ಇದಾಗ್ಬಿಟ್ಟಿದ್ದು, ಶೇಡೆಲ್ಲ ಹೋಗಿಬಿಟ್ಟಿತ್ತು, ಸ್ವಲ್ಪನೂ ಹರಿತಿರಲಿಲ್ಲ. ಬಟ್ ಇದರಲ್ಲಿ ನಾನು ಯಾವಾಗ ಯೂಸ್ ಮಾಡಿ ಆಮೇಲೆ ಇದು ಮಾಡೋಕತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಶಾರ್ಪಾಗಿ ಎಲ್ಲದೂ ಕೂಡ ಕಟ್ ಆಗ್ತಾ ಇದೆ. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದರೂ ಲಿಂಕ್ ಬೇಕು ಈ ಪ್ರಾಡಕ್ಟ್ದು ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಡ್ತೀನಿ. ಯಾಕಂತಂದರೆ ಪ್ರತಿಯೊಂದು ಗೃಹಿಣಿ ಮನೆ ಅಲ್ಲೂ ಕೂಡ ಶಾರ್ಪರ್ ಇರಲೇಬೇಕು ಇದು ಅಂತಲೇ ಹೇಳ್ತೀನಿ. ನೈಫ್ಗಳು ತುಂಬ ಬೇಗನೆ ಹಾಳಾಗಿಬಿಟ್ಟಿರತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಅದಾವಾಗ. ಸೊ ಹಾಗಾಗಿ ಮತ್ತು ಇಟ್ಕೊಳ್ಳೋದಕ್ಕೂ ಕೂಡ ಹ್ಯಾಂಡಲ್ಲು ತುಂಬ ಚೆನ್ನಾಗಿದೆ, ಮತ್ತು ಕೆಳಗಡೆ ಇಡೋದಕ್ಕೂ ಕೂಡ ಸ್ಟ್ಯಾಂಡ್ ಥರ ಸಖತ್ತಾಗಿ ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈ ಕಡೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಆಗಿದೆ. ಈ ಟೈಮಲ್ಲಿ ನಿಮಗೇನಾದರೂ ಉಪ್ಪು, ಹುಳಿ, ಖಾರ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇವತ್ತಿನ ಊಟಕ್ಕೆ ನಾನು ಬಂದುಬಿಟ್ಟು ಸರ್ವ್ ಮಾಡ್ತಾ ಇರೋದು ಬಿಸಿ ಬಿಸಿ ರೈಸು, ಹಾಗೆ ಮ್ಯಾಂಗೋ ಪಿಕಲ್ಲು, ಮ್ಯಾಂಗೋ ಶ್ರೀಕರಣಿ, ಹಾಗೆ ಬಸಳೆ ಸೊಪ್ಪಿನ ಸಾರು, ಒಂದು ಹಪ್ಪಳದ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಊಟನ. ಸೊ ಇನ್ನಷ್ಟು ಹೆಚ್ಚಿನ ವಿಡಿಯೋ ಹಾಗೆ ಪ್ರಾಡಕ್ಟ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬರ್ತಿದ್ದೀನಿ. ಈ ರೆಸಿಪಿ ಅಥವಾ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.